ಉತ್ತರದಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರವಾರು ಲೋಕೋಪಯೋಗಿ ಇಲಾಖೆಯಿಂದ ಕಳೆದ ಈ ಸರ್ಕಾರ ಬಂದ ನಂತರ ಎಷ್ಟು ಅನುದಾನಗಳು ನಮ್ಮ ಜಿಲ್ಲೆಗೆ ಬಂದಿದೆ ಎನ್ನುವಂಥದ್ದನ್ನು ಕೇಳಿದ್ದೆ. ಪ್ರಾಯಶಃ ಈ ಅನುದಾನ ಹಂಚಿಕೆಯ ಪಟ್ಟಿಯನ್ನು ನೋಡಿದಾಗ ಕರಾವಳಿ ಭಾಗದ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಕೊಡಗು ಜಿಲ್ಲೆಯಲ್ಲಿ ನಾವೇನು ಅನ್ಯಾಯ ಮಾಡಿದ್ದೇವೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳುವ ರೀತಿಯಲ್ಲಿ ಇದೆ ಇದು ಪ್ರಶ್ನೆ ಉತ್ತರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮ ವಿಧಾನಸಭಾ ಕ್ಷೇತ್ರವನ್ನು ಸೇರಿಸಿಕೊಂಡು ಇವತ್ತು ಅತ್ಯಂತ ಹೆಚ್ಚು ಮಳೆ ಬೀಳತಕ್ಕಂಥ ಜಿಲ್ಲೆಗಳು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಮತ್ತು ಉತ್ತರ ಕನ್ನಡ. ಇವತ್ತು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯನ್ನು ಅಭಿವೃದ್ಧಿಯಲ್ಲಿ ಸಮಾನತೆಯಲ್ಲಿ ಕೊಂಡೋಗಬೇಕೆನ್ನುವಂಥ ದೃಷ್ಟಿಯಲ್ಲಿ ಆರ್ಟಿಕಲ್ 371J ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ಒಂದು ವಿಶೇಷ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅಭಿವೃದ್ಧಿ ಆಗಬೇಕೆನ್ನುವಂಥ ದೃಷ್ಟಿಯಲ್ಲಿ ನಂಜುಂಡಪ್ಪ ವರದಿಯ ಆಧಾರದಲ್ಲಿ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಆದ್ಯತೆಯನ್ನು ಕೊಟ್ಟು ಅಭಿವೃದ್ಧಿಗೆ ಪೂರಕವಾಗಿ ಸರ್ಕಾರ ಗಣನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ನಾನು ಸರ್ಕಾರದ ಹತ್ರ ತಮ್ಮ ಹತ್ರ ವಿನಂತಿ ಮಾಡ್ತೇನೆ. ಇವತ್ತು ನಮ್ದು ಅತಿವೃಷ್ಟಿ ಆಗ್ತಕ್ಕಂಥ ಜಿಲ್ಲೆ. ಇವತ್ತು ಯಾವುದೇ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಂತ ಪರಿಸ್ಥಿತಿ ಈ ಮಳೆಯಿಂದಾಗಿ ಆಗಿರ್ತಕ್ಕಂಥದ್ದು. ಹೇಗೆ ರಾಜ್ಯದ ಬೇರೆ ಭಾಗಗಳಿಗೆ ನೀವು ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೀರಾ, ಅದೇ ಪ್ಯಾಕೇಜಿನ ರೀತಿಯಲ್ಲಿ ಈ 3-4 ಜಿಲ್ಲೆಗಳಿಗೆ ನೀವು ಲೋಕೋಪಯೋಗಿ ಇಲಾಖೆಯ ಮೂಲಕ ಅನುದಾನವನ್ನು ಕೊಟ್ಟರೆ ಮಾತ್ರ ನಮಗೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು. ಪ್ರಾಯಶಃ ಇದನ್ನು ರಾಜಕಾರಣಕ್ಕೆ ದಯವಿಟ್ಟು ತೆಗೆದುಕೊಂಡು ಬರುವಂಥದ್ದು ಬೇಡ. ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದ ಜನರ ಅಭಿವೃದ್ಧಿಯ ದೃಷ್ಟಿಯಿಂದ, ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಪ್ಯಾಕೇಜ್ ಅನ್ನು ನೀವು ಕೊಡಬೇಕು, ಘೋಷಣೆ ಮಾಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಕಳೆದ ಬಾರಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಬಾರಿ ಒಂದೇ ನಿಮಿಷ ಹೇಳಿದ್ರು, ಕಳೆದ ಬಾರಿ ಆನ್ಸರ್ ಮಾಡಿ ಮಂತ್ರಿಗಳೇ. ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಇದು ಏನು ಈ ಅನುದಾನ ವಿತರಣೆ ಆಗಿದೆ ಒಂದು ವರ್ಷದಲ್ಲಿ, ಇದು ಒಂದೇ ಪಕ್ಷದವರಿಗೆ ಅನುದಾನ ಕೊಡೋದು. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ನವರಿಗೆ ₹1 ಅನುದಾನ ಕೊಟ್ಟಿಲ್ಲ. ಒಂದು ನಯಾ ಪೈಸಾ ಗೊತ್ತಾಗುತ್ತೆ. ನಮ್ಮ ಕ್ಷೇತ್ರಗಳಿಗೆ ಒಂದು ಲಕ್ಷ ಕೊಟ್ಟಿಲ್ಲ ನೀವು. ಇದಕ್ಕೆ ದಯಮಾಡಿ ಈಗ ಸದಸ್ಯರು ಹೇಳಿದಂಗೆ ನಮ್ಮ ಇಲಾಖೆಯಲ್ಲಿ ಯಾವುದೇ ಪಕ್ಷದವಾಗಿ ಕೆಲಸ ಮಾಡೋಲ್ಲ. ಖಂಡಿತವಾಗಿ ಎಲ್ಲರೂ ಸಮಾನ ಪಡ್ತಾ ಇದ್ದೀನಿ. ತಾವೇನು ನನ್ನ ಗಮನಕ್ಕೆ ತಂದಿರಿ, ಇದು ಮಳೆಗಾಲ ನಂತರ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾವೆ. ಅಲ್ಲಿವರೆಗೆ ಮೋಟರೈಸರ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಓಡಾಡ್ಲಿಕ್ಕೆ, ಅದನ್ನ ಟೆಂಪರರಿ ಆಗಿ ರಿಪೇರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ ಸನ್ಮಾನ್ಯ ಒಂದ್ ನಿಮಿಷ ಸನ್ಮಾನ್ಯ ಸಭಾಧ್ಯಕ್ಷರೇ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಅತ್ಯಂತ ಹೆಚ್ಚು ಮಳೆ ಬಿದ್ದಂತ ಸಂದರ್ಭದಲ್ಲಿ ಕೊಡಗಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನು ನಾವು ಮಾಡಿದ್ವಿ. ಆ ಸರ್ಕಾರದ ಸಂದರ್ಭದಲ್ಲಿ ವಿಶೇಷ ಪ್ಯಾಕೇಜ್ ಮೂಲಕ ಅಲ್ಲಿಯ ರಸ್ತೆಗಳಿಗೆ ಅನುದಾನವನ್ನು ಹೆಚ್ಚುವರಿಯಾಗಿ ಕೊಟ್ಟು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ಗಮನ ಹರಿಸಿದ್ವಿ. ನಾನು ವಿಶೇಷವಾಗಿರ್ತಕ್ಕಂಥ ವಿನಂತಿಯನ್ನು ಮಾಡ್ತೇನೆ ಸನ್ಮಾನ್ಯ ಲೋಕೋಪಯೋಗಿ ಸಚಿವರ ಹತ್ರ. ಈ ವರ್ಷ ಅತ್ಯಂತ ಹೆಚ್ಚು ಮಳೆ ಬೀರ್ತಕ್ಕಂಥದ್ದು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು. ಹೆಚ್ಚುವರಿ ಅನುದಾನವನ್ನು ಕೊಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಈಗ ಏನು ಆಡಳಿತ ಪಕ್ಷದ ಶಾಸಕರು ಏನು ಹೇಳಿದ್ದಾರೆ, ನಿಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಮಾಡಿದ್ದೀರಿ ಅಂತೇಳಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ. 25 ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಯಡಿಯೂರಪ್ಪ ಸಾಹೇಬರು ಕೊಟ್ಟಂತ ಸಂದರ್ಭದಲ್ಲಿ ವಿಪಕ್ಷಗಳಿಗೂ 15 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರ್ತಕ್ಕಂಥದ್ದು. ಇವತ್ತು 25 ಕೋಟಿ ರೂಪಾಯಿ ಸಚಿವರು ಉತ್ತರ ಕೊಡಿ. ತೆಗೆದು ನೋಡ್ರಿ, ನೀವು ಹಿಂದಿನ ದಾಖಲೆಗಳು ತೆಗೆದು ನೋಡ್ರಿ. ಕೊಡ್ಲಿಲ್ಲ. ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದು, ಅಧ್ಯಕ್ಷರೇ, ಹರೀಶ್ ಪೂಂಜಾ ಏನು ಉಲ್ಲೇಖ ಮಾಡಿದ್ರು,
ನೀವು ಕರಾವಳಿಯ ಜಿಲ್ಲೆಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷ ಮಳೆ ಆಗಿದೆ. ನೀವು ಉತ್ತರ ಕೊಡ್ಬೇಕಾದ್ರೆ ಏನ್ ಹೇಳಿದಿರಿ ಅಂತಂದ್ರೆ ಇದನ್ನ ಮೋಟ್ರಬಲ್ ಮಾಡ್ತೀವಿ ನಾವು ಈಗ ಅಂತ ಹೇಳಿದಿರಿ. ನಿಮ್ಮ ಅಧಿಕಾರಿಗಳು ಮತ್ತು ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಪ್ರಾಕೃತಿಕ ವಿಕೋಪದಲ್ಲಿ ಹಾಳಾಗಿದೆ ಅಂತಂದಾಗ NDRF ನಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಕಿಲೋಮೀಟರ್ 30,000 ಕೊಡ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಆ ಅನುದಾನದಲ್ಲಿ ರಿಪೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. PWD ಇಲಾಖೆಯಿಂದ ಕರಾವಳಿ 2 ಜಿಲ್ಲೆಗಳಿಗೆ ಪ್ಯಾಕೇಜ್ ತರ ಮಾಡಿ ಇದಕ್ಕೇನಾದ್ರು ರಿಪೇರಿ ಮಾಡಿದ್ರೆ ಮೋಟ್ರಬಲ್ ಆಗುತ್ತೆ. ನಾವು ಕಿಲೋಮೀಟರ್ 30,000 ಕೊಡ್ತೀವಿ ಅಂತ ಅಧಿಕಾರಿಗಳು ಹೇಳ್ದಂಗೆ ಮಾಡಿದ್ರೆ ಯಾವ್ದು ರಿಪೇರಿ ಮಾಡಕ್ಕಾಗಲ್ಲ, ಮತ್ತೆ ಯಾವ ಕಾಂಟ್ರಾಕ್ಟರ್ ಬರಲ್ಲ. ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ಯಾಕೇಜ್ ಅನೌನ್ಸ್ ಮಾಡಿ.